ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಹೈದರಾಬಾದಿ ದಮ್ ವೆಜ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ಫಸ್ಟ್ ನಾನು ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕ್ಕೊಂಡೆ ಇಲ್ಲೇ ಮೊದಲ ತೊಳೆದಿಟ್ಕೊಂಡಿದ್ದ ಬಾಸ್ಮತಿ ರೈಸೇ ಯೂಸ್ ಮಾಡ್ಕೊಳಕತ್ತೀನಿ. ನಾನು ಹೆಚ್ಚು ಕಮ್ಮಿ ಅಂದರೂ ಒಂದು 2 ಕಪ್ ಆಗುವಷ್ಟು ಬಾಸ್ಮತಿ ರೈಸ್ನ ಯೂಸ್ ಮಾಡ್ಕೊಳಕತ್ತೀನಿ. ಈಗ ಇದನ್ನು ನೀರ್ನಾಗ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ಮ್ಯಾಗ ಇದಕ್ಕೆ ಒಂದು ಪಲಾವ್ದಲ್ಲಿ ಒಂದು ಕಾಡು ಏಲಕ್ಕಿ ಹಾಕ್ಕೊಂಡಿನಿ, ಸ್ವಲ್ಪ ಚಕ್ಕಿ ಮತ್ತು 2 ಲವಂಗ ಹಾಕ್ಕೊಂಡು ಇಲ್ಲೇ ರೈಸಿಗೆ ಹಾಕು ಎಲೆ ಹಾಕ್ಕೊಂಡಿನಿ. ಇದನ್ನು ಹಾಕೋದ್ರಿಂದ ಫ್ರೇಗ್ರೆನ್ಸ್ ಆಗಲಿ ಘಮ ಆಗಲಿ ಟೇಸ್ಟ್ ಆಗಲಿ ಚಲೋ ಬರ್ತೈತಿ ರೈಸಿಗೆ. ಈಗ ಇದನ್ನು ಮಾಡಾಕಿಟ್ಟು ಕ್ಯಾಸ ಇಲ್ಲಿ ನಾವು ವೆಜಿಟೇಬಲ್ ಅಷ್ಟು ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನನ್ನ ಕಡೆ ಯಾವ ವೆಜಿಟೇಬಲ್ಸ್ ಇದಾವಲ್ಲ ಅಷ್ಟು ಹೆಚ್ಚಿಟ್ಕೊಂಡು ಹಾಕೊಳಕತ್ತೀನಿ. ಅದ್ರಾಗ ಫಸ್ಟ್ ಆಲೂಗಡ್ಡೆ, ಬೀನ್ಸ್ ಮತ್ತು ಸ್ವಲ್ಪ ಕ್ಯಾರೆಟ್ ಹಾಕೊಳಕತ್ತೀನಿ. ನೀವು ಬೇಕಂದ್ರೆ ಇದಕ್ಕೆ ಬೇರೆ ತರಕಾರಿನೂ ಹಾಕೊಂಡು ಕೆಲಸ ಮಾಡ್ಕೋಬೋದು. ಈಗ ಅಷ್ಟು ತರಕಾರಿ ಹಾಕಿದಾದ್ಮ್ಯಾಗ ಇಲ್ಲಿ ನಾನು ಇದಕ್ಕೆ ಮೊಸರು ಹಾಕೊಳಕತ್ತೀನಿ. ಮೊಸರು ಹಾಕ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಏನು ಮಾಡ್ಕೊಳ್ಳೋಣ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಅರಿಶಿನ ಹಾಕ್ಕೊಂಡಾದ್ಮ್ಯಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಗರಂ ಮಸಾಲ ಹಾಕ್ಕೊಂಡಾದ್ಮ್ಯಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮ್ಯಾಗ ಒಣ ಖಾರ ಹಾಕ್ಕೊಂಡು ಕೆಲಸ ಮಿಕ್ಸ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ಅಷ್ಟು ತರಕಾರಿ ಜೊತೆ ಬೆರ್ತಿರ್ಬೇಕು ಮಸಾಲೆ ಆ ಥರ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಮ್ಯಾರಿನೇಟ್ ಮಾಡ್ಕೊಳಕ್ಕೆ. ಈಗ ಅಷ್ಟೊತ್ತಿಗೆ ಇಲ್ಲಿ ನಮ್ದು ಈಗ ರೈಸ್ ರೆಡಿ ಆಗೈತಿ. 50 ಮ್ಯಾಗ ಇದು ಕುದ್ದು ರೆಡಿ ಆಗೈತಿ. ಈಗ ಇದನ್ನು ನಾವು ಲಾಸ್ಟಿಗೆ ದಮ್ ಅಷ್ಟು ಹಿಡಿಸ್ತೀವಲ್ಲ ಅದ್ರ ಸಂಬಂಧ 60% ಮಟ ನೀವು ಕುದಿಸ್ಕೋಬೇಕಾಕೈತಿ ಇದನ್ನು ಅಷ್ಟು ರೈಸ. ಈಗ ಇದನ್ನಷ್ಟು ಬಸ್ಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ಇದನ್ನು ಅಷ್ಟು ಕರೆಕ್ಟಾಗಿ ನೀರಿನ ಅಂಶ ಇರಬಾರ್ದು ಆ ಥರ ನೀವು ಇದನ್ನು ತಗೋಬೇಕಾಕೈತಿ ರೈಸ್ ಅಷ್ಟ. ಈಗ ತಗೊಂಡಾದ್ಮ್ಯಾಗ ಒಂದು ಬಾಳ್ಗ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದ ಉದ್ದುದಾಗ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡು ಇವನ್ನ ಅಷ್ಟು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಈ ಥರ ಆಗೋ ಮಟ್ಟ ಇವನ್ನಷ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಇದನ್ನು ಒಂದು ಪ್ಲೇಟಿಗೆ ಸೈಡಿಗೆ ತಕ್ಕೊಂಡು ಈಗ ಅದ ಗ್ಯಾಸ್ ಮ್ಯಾಗ ಕುಕ್ಕರ್ ಇಟ್ಕೊಂಡು ಅದ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ. ಅಂದ್ರೆ ಆಗಿಲ್ಲ ನೀವು ಉಳ್ಳಾಗಡ್ಡಿ ಕರೆದಿದ್ರಲ್ಲ ಅದ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಫ್ಲವರ್ ಮತ್ತು ಪಲಾವ್ ಹಾಕೋ ಎಲೆ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಲವಂಗ ಹಾಕ್ಕೊಂಡು ಒಂದು 4-5 ಕರಿಕಾಳು ಹಾಕ್ಕೊಳ್ಳೋಣ. ಮತ್ತು ನಾನಿಲ್ಲೇ ಫ್ರೆಶ್ಶಾಗಿ ಜಜ್ಜಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಪೇಸ್ಟ್ ಅಂಗಡಿಯಾಗ ಏನು ಸಿಗ್ತಲ್ಲ ಅದನ್ನು ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಪುದೀನದ ಮತ್ತು ಉಳ್ಳಾಗಡ್ಡಿದು ಶುಂಠಿ ಬೆಳ್ಳುಳ್ಳಿದು ಅಷ್ಟು ಹಸಿ ವಾಸನೆ ಹೋಗಿರ್ಬೇಕು ಆ ಥರ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ನಾನು ಹಸಿ ಖಾರ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಒಣ ಖಾರ ಹಾಕ್ಕೊಳಕತ್ತೀನಿ. ನೀವು ಖಾರ ಎಷ್ಟು ತಿಂತೀರಿ ಅದ್ರ ಮ್ಯಾಗ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇರ್ಲಿಕ್ಕಂದ್ರೆ ಹಸಿ ಖಾರ ಸ್ಕಿಪ್ ಮಾಡಿ ಒಣ ಖಾರ ಅಷ್ಟೂ ಹಾಕ್ಕೋಬೋದು. ಈಗ ಹಾಗೆಲ್ಲ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ವೆಜಿಟೇಬಲ್ಸ್ ಅದನ್ನ ಇದಕ್ಕೆ ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಮ್ಯಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋರಿ. ಯಾಕಂದ್ರೆ ಹಾಗೆಲ್ಲ ನೀವು ವೆಜಿಟೇಬಲ್ಸಿಗೆ ಉಪ್ಪು ಹಾಕ್ಕೊಂಡಿದ್ರಿ ಅದ್ರ ಸಂಬಂಧ ಉಪ್ಪು ಹಾಕ್ಕೊಂಡು ಈಗ ಇದಕ್ಕೆ ನಾನು ಮ್ಯಾಗ ಟೊಮೆಟೊ ಹಾಕ್ಕೊಳಕತ್ತೀನಿ ಹೆಚ್ಚಿಟ್ಟಿದ್ದು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಅಂದ್ರೆ ಕರೆಕ್ಟಾಗಿ ಆಲೂಗಡ್ಡೆ ಇನ್ನೇನು ಕಾಯಿಪಲ್ಲೆ ಹಾಕ್ಕೊಂಡೇವಲ್ಲ ಕರೆಕ್ಟಾಗಿ ಬೆಂದಿರ್ಬೇಕು. ಈಗ ಇದು ಬೆಂದೈತೆ ಇಲ್ಲ ನೋಡ್ಕೊಳ್ಳೋಣ ಒಮ್ಮೆ ತೆಗೆದು. ಇಲ್ಲಿ ಆಲೂಗಡ್ಡೆ ತೆಗ್ತೀನಿ ಯಾಕಂದ್ರೆ ಅವ ಜಾಸ್ತಿ ಟೈಮ್ ತೊಗೋತಾವೆ ಬೇಯಕ್ಕೆ ಅದ್ರ ಸಂಬಂಧ ಇವು ಇನ್ನೂ ಬೆಂದಿಲ್ಲ. ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಟ್ಕೊಳ್ಳೋಣ. ಈಗ ಇಲ್ಲೇ ಇವು ಅಷ್ಟು ಬೇಯ್ದು ರೆಡಿ ಆಗ್ಯಾವು. ಈಗ ಇದಕ್ಕೆ ಏನು ಮಾಡ್ಕೊಳ್ಳೋಣ, ನಾವು ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳೋಣ. ಇಲ್ಲೇ ನಾನು 1 ಸ್ಪೂನ್ ಮ್ಯಾಗ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮತ್ತು ನೋಡ್ಬೋದು ನೀವು ವೆಜಿಟೇಬಲ್ಸ್ ಅಷ್ಟು ಎಣ್ಣೆ ಬಿಟ್ಕೊಂಡಾವ ಈ ಥರ ಆಗಬೇಕು. ಈಗ ಅದ್ರಾಗ ಸ್ವಲ್ಪ ತಕ್ಕೊಂಡು ನಾನು ಏನು ಮಾಡಕತ್ತೀನಿ ಅದ ಕುಕ್ಕರಿಗೆ ಆಗಿಲೇನು ರೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಒಂದು ಲೇಯರ್ ಹಾಕ್ಕೊಂಡು ಈಗ ಆಗಿಲೇನು ತಗೊಂಡಿದ್ವಲ್ಲ ಗ್ರೇವಿ ಅದನ್ನು ಮ್ಯಾಗ ಹಾಕ್ಕೊಳ್ಳೋಣ. ಮತ್ತು ಮ್ಯಾಗ ಹಾಕ್ಕೊಂಡು ಕೆಲಸ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅಷ್ಟು ಸ್ಪ್ರೆಡ್ ಮಾಡ್ಕೊಂಡು ಏನು ಮಾಡ್ಕೊಳ್ಳೋಣ, ಮಿಕ್ಕಿದನ್ನು ಏನು ಉಳಿಯುತ್ತಲ್ಲ ನಮ್ದು ಅದನ್ನು ಅಷ್ಟು ಈಗ ಇದ್ರ ಮ್ಯಾಗ ಹಾಕೋತ ಹೋಗೋಣ. ನೀವು ಬೇಕಂದ್ರೆ ಇಲ್ಲಿ ನಾನು 2 ಲೇಯರ್ ಮಾಡ್ಕೊಂಡೇನಿ, ನೀವು 3 ಲೇಯರ್ ಮಾಡ್ಕೊಂಡ್ರು ನಡಿತೈತಿ. ಈಗ ಇದ್ರ ಮ್ಯಾಗ ಹಾಗೆಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಳ ಉಳ್ಳಾಗಡ್ಡಿ ಅವನಷ್ಟು ಹಾಕ್ಕೊಂಡು ಈಗ ಇದ್ರ ಮ್ಯಾಗ ನಾ ಏನು ಮಾಡ್ಕೊತೀನಿ ಕಲರ್ ಬರಲಿ ಅನ್ನೋದ್ರ ಸಂಬಂಧ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಇದ್ರ ಮ್ಯಾಗ ಹಾಕಾಕತ್ತೀನಿ. ಮತ್ತು ಬಿಸಿ ಎಣ್ಣೆ ಹಾಗೆಲ್ಲ ಏನು ಕರ್ಕೊಂಡಿದ್ವಲ್ಲ ಅದ ಬಿಸಿ ಎಣ್ಣೆ ಒಳಗೆ ಸ್ವಲ್ಪ ಖಾರ ಪುಡಿ ಹಾಕಿ ಇದನ್ನು ಮ್ಯಾಗ ಉದುರ್ಸ್ಕೊಳಕತ್ತೀನಿ. ಅಂದರೆ ಏನಾಕೈತಿ 2 ಕೆಂಪು ಮತ್ತು ಯೆಲ್ಲೋ ಕಲರ್ ಚಲೋ ಹೊತ್ನಾಗ ಬರ್ತೈತಿ. ಈಗ ದಮ್ ಕಟ್ಸಕ್ಕೆ ಏನು ಮಾಡ್ಕೊಳ್ಳೋಣ, ಫಸ್ಟ್ ಗ್ಯಾಸ್ ಮ್ಯಾಗ ಒಂದು ಸಮಾನಾಗಿದ್ದಿದ್ದ ದೋಸೆ ಹಂಚ ಇರ್ಲಿಕ್ಕಂದ್ರೆ ಬೇರೆ ಹಂಚ ಇಟ್ಕೊಂಡು ಅದ್ರ ಮ್ಯಾಗ ಕುಕ್ಕರ್ ಇಟ್ಟು ಅದ್ರ ಮ್ಯಾಗ ದಮ್ ಕಟ್ಸಾಕ
ಏನರ ವಜ್ಜಂದು ಇಟ್ಕೊಂಡು ದಮ್ ಕಟ್ಟಿಸ್ಬೋದು. ಇಲ್ಲಿ ನೋಡ್ಬೋದು ನಾನು ತೋರಿಸಿದ್ನೆಲ್ಲ ಆಗಿಲ್ಲ, ಅದು ಸೆಟಪ್ ಆಗೈತೆ. ಈಗ ನಮ್ಮ ದಮ್ ಅಷ್ಟು ಕಟ್ಟೈತಿ, ರೈಸ್ ಅಷ್ಟು ರೆಡಿ ಆಗೈತಿ. ಈಗ ಹಂಚಷ್ಟು ತಕ್ಕೊಂಡು ನೋಡ್ಕೊಳ್ಳೋಣ ರೈಸ್ ಹೆಂಗಾಗೈತಿ ಅಂಥೇಳಿ. ಇಲ್ಲಿ ನೋಡ್ಬೋದು ಕಲರ್ ಎಲ್ಲ ಎಷ್ಟು ಚಲೋ ಬಿಟ್ಟೈತಿ ಅಂಥೇಳಿ. ಅದನ್ನು ಬಾಯಿ ತೆಗೆದ್ಕೂಲೆ ಬಿರಿಯಾನಿ ಸ್ಮೆಲ್ ಅಂತೂ ಮಣಗಂಡು ಬರಾಕತ್ತೈತ್ರಿ. ಇಲ್ಲಿ ನಾನು ಏನು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡೇನಲ್ಲ ಅದು ನಾನು ಮನ್ಯಾಗ ಮಾಡ್ಕೊಂಡಿದ್ದೆ. ನಿಮ್ಗೆ ಅದನ್ನು ಹೆಂಗೆ ಮಾಡ್ತಾರ ಅಂತ ನೀವು ತಿಳ್ಕೊಬೇಕಿತ್ತಂದ್ರೆ ಏನು ಮಾಡಿರಿ, ನಮ್ಗೆ ಕಮೆಂಟ್ ಸೆಕ್ಷನ್ದಾಗ ಬಿರಿಯಾನಿ ಪೌಡ್ರ್ ಅಂತ ಒಮ್ಮೆ ಕಮೆಂಟ್ ಮಾಡಿರಿ. ಅಂದ್ರೆ ನಾವೇನು ಮಾಡ್ತೀವಿ ಅದರದ್ದು ವಿಡಿಯೋ ಮಾಡಿ ಕ್ಯಾಸ ಅಪ್ಲೋಡ್ ಮಾಡ್ತೀವಿ. ಈಗ ಇದನ್ನು ಕರೆಕ್ಟಾಗಿ ಅಷ್ಟು ಸರ್ವ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಬೇಕಂದ್ರೆ ಅಷ್ಟು ಮಿಕ್ಸ್ ಮಾಡ್ಕೋಬೋದು, ಇರ್ಲಿಕ್ಕಂದ್ರೆ ಈ ಥರನ ಏನು ಲೇಯರ್ ಐತಲ್ಲ ಅದೇ ಥರನ ನೀವು ಸ್ಪೂನ್ ಹಾಕ್ಕೊಂಡು ತಗೊಂಡು ಮಾಡ್ಕೋಬೋದು. ಅಂದರೆ ಏನು ಹಿಂಗೆ ಮಾಡ್ಕೊಂಡ್ರೆ ಏನಕ್ಕೈತಿ, ನೀವು ಏನು ಹೋಟೆಲ್ದಾಗ ತಿಂತೀರಲ್ಲ ಆ ಸ್ಟೈಲ್ ಫೀಲ್ ಬರ್ತೈತಿ. ಅದರ ಸಂಬಂಧ ನಾನು ಈ ಥರ ಪ್ರಿಫರ್ ಮಾಡ್ತೀನಿ. ಇರ್ಲಿಕ್ಕಂದ್ರೆ ನಿಮಗೆ ಟೇಸ್ಟ್ ಸಮ ಬರಲಿ ಅಂತಂದ್ರೆ ಒಮ್ಮೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರಿ. ನಾನು ಈ ಥರ ಇಲ್ಲಿ ಮಾಡ್ಕೊಂಡೀನಿ. ಅಂದ್ರೆ ತಳ ಗ್ರೇವಿ ಯಾರಿಗಾರು ಎಕ್ಸ್ಟ್ರಾ ಬೇಕಿದ್ರು ಹಾಕಿ ತಿನ್ನೋಕೆ ಚಲೋ ಆಕೈತಿ. ಈಗ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ರೈತ ತೊಗೊಂಡೀನಿ. ಇರ್ಲಿಕ್ಕಂದ್ರೆ ಹಂಗೆ ತಿನ್ನೋಕ್ಕೂ ಚಲೋ ಇರ್ತೈತಿ. ಮತ್ತು ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ಪೈಸ್ ಅಂತೂ ಮಸ್ತ್ ಆಗೈತಿ, ತಿನ್ನೋಕೆ ಭಾಳ ಚಲೋ ಆಗೈತಿ. ಸೇಮ್ ನೀವೇನು ಹೋಟೆಲ್ದಾಗ ದಾಬಾದಾಗ ತಿಂತೀರಲ್ಲ ಅದೇ ಥರ ಟೇಸ್ಟ್ ಇರ್ತೈತಿ. ನೀವು ಒಮ್ಮೆ ಮನ್ಯಾಗ ಈ ಥರ ಮಾಡಿ ನೋಡಿರಿ. ಮತ್ತು ನಾನು ಆಗೆಲ್ಲ ಹೇಳಿದ್ನಲ್ಲ ಬಿರಿಯಾನಿ ಪೌಡ್ರ್ ಹೆಂಗೆ ಮಾಡ್ಬೇಕಂತ ತಿಳ್ಕೊಳ್ಳೋದಿತ್ತಂದ್ರೆ ಕಮೆಂಟ್ನಾಗ ಬಿರಿಯಾನಿ ಪೌಡ್ರ್ ಅಂತೇಳಿ ನೀವು ಕಮೆಂಟ್ ಮಾಡಿರಿ, ನಾವು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಬಾಜು ಇರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊರಿ, ಅಂದ್ರೆ ನಾವು ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ಮುಟ್ತಾವೆ. ಮತ್ತು ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಾವು ಆಲ್ರೆಡಿ ಮಾಡಿ ಕ್ಯಾಸ ಚಾನಲಿಗೆ ಅಪ್ಲೋಡ್ ಮಾಡೀವಿ. ನಿಮ್ಗೆ ಆಸಕ್ತಿ ಇದ್ರೆ ಹೋಗಿ ನೋಡ್ಕೊಂಬರ್ರಿ. ಮತ್ತು ಅವಕ್ಕೂ ಎಲ್ಲ ಲೈಕ್ ಕಮೆಂಟ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.